ಬೇಕು, ಏನಾದ್ರೂ ಆಗ್ಲಿ ನಾನು ಆಪರೇಷನ್ ಮಾಡಿಸ್ಕೋಬೇಕು ಅಂತ ಒಂಥರ ಖುಷಿ ಆಯ್ತು. ಮಾಡಿಸ್ಕೋಬೇಕು, ನಂಗೆ ಧೈರ್ಯ ತುಂಬಿದ್ರು ಭಾಗ್ಯ ಮೇಡಮ್. ಖುಷಿ ಆಯ್ತು ನಮ್ಗೆ, ಏನಾದ್ರೂ ಆಗ್ಲಿ ನಾನು ಇಲ್ಲೇ ಮಾಡಿಸ್ಕೋಬೇಕು. ನನ್ನ ಮಕ್ಳು ಹೇಳಿದ್ರು ಬೆಂಗಳೂರಲ್ಲಿ ಮಾಡಿಸ್ಕೊಳಮ್ಮ, ಅಲ್ಲಿ ಮಾಡಿಸ್ಕೊಳಮ್ಮ ಅಂತ. ನಂಗೆ ಬೇಡ, ನಾನು ಭಾಗ್ಯ ಮೇಡಮ್ ಇಲ್ಲೇ ಮಾಡಿಸ್ಕೋಬೇಕು ಅಂತ ನನ್ಗೆ ಇಲ್ಲೇ ಇಷ್ಟ ಆಯ್ತು. ಚೆನ್ನಾಗಿದ್ದೀನಿ ಮೇಡಮ್. ನಿಮ್ಗೆ ನಮ್ಮ ಹಾಸ್ಪಿಟಲ್ ಆಪರೇಷನ್ ಆಯ್ತಲ್ವಾ? ಹೌದು. ಯಾವ ಆಪರೇಷನ್ ಆಯ್ತು? ಗರ್ಭಕೋಶ ಆಪರೇಷನ್. ಯಾಕೆ ಆಯ್ತು? ತುಂಬಾ ನನಗೆ ಪೈನ್ ಇತ್ತು, ಆಮೇಲೆ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ಆಮೇಲೆ ಇದು ರಜಾ ಆದ್ರೆ ಬೀಡಿಂಗ್ ಎಲ್ಲ ತುಂಬಾ ಹೋಗ್ತಿತ್ತು. ಅದ್ರಿಂದ ನಾನು ತುಂಬಾ ಭಯ ಪಟ್ಟಿದ್ದೆ. ಅವಾಗ 1-2 ವರ್ಷದ ಹಿಂದೆ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ನಾನು ಭಯ ಪಟ್ಕೊಂಡು ಮಾಡಿಸ್ಕೊಳಕ್ಕೆ ಆಗಿರ್ಲಿಲ್ಲ. ಆಮೇಲೆ ನನ್ಗೆ ಯಾರೋ ಹೇಳಿದ್ರು ಭಾಗ್ಯ ಹಾಸ್ಪಿಟಲ್ ಹೋಗಿ ಮಾಡ್ತಾರೆ ನೋಡಿ ಅಂತ ಹೇಳಿದ್ರು. ಅವಾಗ ಬಂದು ಭಾಗ್ಯ ಮೇಡಮ್ನವ್ರನ್ನ ನಿಮ್ಮನ್ನ ಬಂದು ನಾನು ನೋಡ್ದೆ. ಅವಾಗ ನಂಗೆ ಹೆಂಗಪ್ಪ ಮಾಡಿಸ್ಕೊಳ್ಳೋದು ಅಂತ ತುಂಬಾ ಭಯ ಆಯ್ತಿತ್ತು. ಅವಾಗ ನೀವು ಧೈರ್ಯ ಕೊಟ್ರಿ, ಮಾಡಿಸ್ಕೋಬಹುದು, ಏನಿಲ್ಲ ಅಂದ್ರೆ ನಾನು ಮಾಡಿಸ್ಕೊಂಡೆ. ಇವಾಗ ಏನು ಪ್ರಾಬ್ಲಮ್. ನಿಮ್ದು ಮೇನ್ ಕಾರಣ ಗರ್ಭಕೋಶ ಕೆಳಗಡೆ ಬಂತ? ಹೌದು, ಕೆಳಗಡೆ ಕೈಗೆ ಸಿಗ್ತಾ ಇದೆ ಅಂತ ಬಂದಿದ್ದೀರಾ? ಮೇನ್ ಅದೂನು ಇತ್ತು. ಹೌದು. ಸೊ ನಿಮ್ಗೆ ಆಪರೇಷನ್ ಕೆಳಗಡೆನಿಂದ ಮಾಡಿದ್ವಾ, ಹೊಟ್ಟೆ ಕಟ್ ಮಾಡಿದ್ವಾ? ಕೆಳಗಡೆಯಿಂದ ಮಾಡಿದ್ರಿ ಮೇಡಮ್, ಹೊಟ್ಟೆ ಕಟ್ ಮಾಡಿ. ಅದಾದ್ಮೇಲೆ ನಿಮ್ಗೆ ಹೇಗೆ ಅನ್ಸ್ತು? ತುಂಬಾ ನೋವು ಯಾವ್ದಿತ್ತ? ಇಲ್ಲ, ಏನ್ ನೋವು ಆಗ್ಲಿಲ್ಲ. ನೈಟ್ ಎಲ್ಲ ಮೆಡಿಸನ್ ಕೊಟ್ಟು ಬೆಳಿಗ್ಗೆ ಸಲಿಗೆ ನಂಗೆ ತುಂಬಾ ನಂಗೆ ಏನು ಆಗ್ಲೇ ಇಲ್ವೇನೋ ಅನ್ನೋ ತರ. ಆಪರೇಷನ್ ಆಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಆಮೇಲೆ ಅದಾವ್ದು ಇನ್ಫೆಕ್ಷನ್ ಏನಿಲ್ಲ, ಏನು ಎಂತದ್ದು. ಮತ್ತೆ ಇವಾಗ ಏನು ಅಂದ್ರೆ ತುಂಬಾ ಜನ ಮೇಡಮ್ ನಮ್ಗೆ ಮನೆಯಲ್ಲಿ ಮಾಡ್ದವ್ರಿಲ್ಲ, ನೋಡ್ದವ್ರಿಲ್ಲ ಅಂತ ಸಣ್ಣ ಪ್ರಾಬ್ಲಮ್ ವೇಟ್ ಮಾಡಿ ದೊಡ್ಡದ್ ಮಾಡ್ಕೊಂತ ಇದ್ದಾರೆ. ಇಲ್ಲ, ಏನಿಲ್ಲ, 1 ತಿಂಗಳು ಮಾಡಿಸ್ಕೊಂಡ್ರೆ ಸಾಕು. 1 ತಿಂಗಳಾದ್ಮೇಲೆ ನಾವೇ ಅಡ್ಗೆ ಮಾಡ್ಕೋಬಹುದು, ನಾವೇ ಪಾತ್ರೆ ತೊಳ್ಕೊಬಹುದು. ಏನಿಲ್ಲ, ನನ್ಗೆ ಅಡಿಕೆ ತುಡ್ಕೆ ಅಡಿಕೆ ತುಡ್ಕೆ ಇರೋದ್ರಿಂದ ನಂಗೆ ತುಂಬಾ ಕೆಲಸ ಆ ಟೈಮಲ್ಲಿ. ಏನು ಪ್ರಾಬ್ಲಮ್ ಇಲ್ಲ, ನಾನು ಚೆನ್ನಾಗೆ ಎದ್ದಿ 1 ತಿಂಗಳಿಗೆಲ್ಲ ಎದ್ದಿ ಕೆಲಸ ಮಾಡ್ಕೊಂಡೆ. ನಮ್ ಪ್ರಕಾರ ಅಂದ್ರೆ ಅರೆಸ್ಟ್ ಅವಶ್ಯಕತೆ ಇಲ್ಲ, ಆದ್ರೆ ನಿಮ್ಗೆ ಭಯದಿಂದ ರೆಸ್ಟ್ ಇರ್ಬೇಕಾದ್ರೆ. ಇವಾಗ ತುಂಬಾ ಜನ ಇಲ್ಲ ಮೇಡಮ್ ನಮ್ಗೆ ಭಯ ಅಂತ ಹೇಳ್ತಾರೆ. ಅವ್ರಿಗೆ ಏನ್ ಹೇಳ್ತೀರಾ ನೀವು? ಏನು ಭಯ ಪಡುವಂತೇನಿಲ್ಲ. ನಾನು ತುಂಬಾ ಭಯ ಪಟ್ಕೊಂಡ್ ಬಂದವಳು, ಇವಾಗ ನಾನೇ ಧೈರ್ಯವಾಗಿದ್ದೀನಿ, ಏನು ಭಯ ಪಡುವಂತೇನಿಲ್ಲ. ನೀವು ಅಂತಾರೆ ಯಾಕೆ ಅಂದ್ರೆ ಇವಾಗ ಹೆಣ್ಸ್ಗೆ ಅದೇನೆ ಭಯ. ಪ್ರಾಬ್ಲಮ್ ನಿಂದ ಯಾರಿಗೂ ಹೇಳ್ಕೊಡಲ್ಲ, ಸುಮ್ನೆ ಇರ್ತಾರೆ. ಏನು ಪ್ರಾಬ್ಲಮ್ ಇಲ್ಲ. ಅಯ್ಯೋ, ನನ್ನಷ್ಟು ಭಯ ಎಷ್ಟು ಟೆನ್ಷನ್ ತಗೊಂಡಿದೆ ಅಂದ್ರೆ ತುಂಬಾ ಟೆನ್ಷನ್ ತಗೊಂಡಿದೆ. ಏನು ಭಯ ಇಲ್ಲ. ಮಾಡಿಸ್ಕೊಂಡ್ಮೇಲೆ ನಾವೇ ನಾರ್ಮಲ್ ಆಗಿ, ಈಗ ನಾನು ಮಾಡಿಸ್ಕೊಂಡ್ಮೇಲೆ ಚೆನ್ನಾಗಿದ್ದೀನಿ. ಮೊದ್ಲಿಗಿಂತ ನಾನು ತುಂಬಾ ವೀಕ್ ಆಗಿದೆ. ಇವಾಗ ಮಾಡಿಸ್ಕೊಂಡ್ಮೇಲೆ ನನ್ಗೆ ಆರಾಮಾಗಿ, ನನ್ನ ಬಾಡಿಗೆಲ್ಲ ತುಂಬಾ ಆರಾಮಾಗಿ ಐತೆ. ಇವಾಗ ಏನು ಅಂದ್ರೆ ಫಸ್ಟ್ ಯಾರಿಗೂ ಗೊತ್ತ, ಕೈಗೆ ಏನೋ ಕೆಳಗಡೆ ಸಿಗ್ತಾ ಇದೆ ಅಂದ್ರೆ ಫಸ್ಟ್ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ವಿಷಯನೇ ಗೊತ್ತಿಲ್ಲ ಕೆಲವರು. ಹೋಗ್ಬೇಕು ಅದು ಹೋಗ್ಬೇಕು, ತೋರ್ಸ್ಕೋಬೇಕು. ಹೌದು. ಆಪರೇಷನ್ ಕೆಳಗಡೆ ಬರ್ತಾನೆ ನಮ್ಗೆ ಪ್ರಾಬ್ಲಮ್, ಬಾಡಿಲಿ ಪ್ರಾಬ್ಲಮ್ ಜಾಸ್ತಿ ಆಗದೆ. ಅದು ಕೆಳಗಡೆ ಸಿಗ್ತಾನೆ ಜಾಸ್ತಿ ಪ್ರಾಬ್ಲಮ್ ಆಗೋದು. ಬ್ಲೀಡಿಂಗ್ ಜಾಸ್ತಿ ಹೋಗಕ್ಕಾಗೋದು, ಸುಸ್ತಾಗೋದು, ಏನೇನೋ ಪ್ರಾಬ್ಲಮ್ ಆಗೋದು ಅವಾಗನೇ. ಸರಿ ಆಯ್ತು ಲಕ್ಷ್ಮಿ. ಯಾಕೆ ಅಂದ್ರೆ ಇವಾಗ ನಿಮ್ ವಿಡಿಯೋ ನೋಡ್ಬಿಟ್ಟು ಬೇರೆಯವ್ರಿಗೆ ಧೈರ್ಯ ಬರ್ಬೇಕು.